sermon going to be on Abraham, faith that wavers. ಸೊ ಈ ದಿನದಲ್ಲಿ ನಾವು ಅಬ್ರಹಾಂ ದೃಢತೆ ಇಲ್ಲದ ನಂಬಿಕೆಯನ್ನ ಒಂದು ಕುರಿತು ನಾವು ನೋಡ್ಲಿಕ್ಕೆ. Abraham is a hero of our faith. ಯಾಕೆಂದ್ರೆ ಅಬ್ರಹಾಮನ್ ಎಂಬುವ ಅರ್ಥ ಏನಂದ್ರೆ ಅವನು ಒಬ್ಬ ನಮ್ಮ ನಂಬಿಕೆಗೆ ಅಸ್ಥಿವಾರವಾಗಿರುವ ಒಬ್ಬ ವ್ಯಕ್ತಿ ಆಗಿರ್ತಾನೆ. Correct. Bible says Abraham is our model, our hero for our faith. ನಮ್ಮ ನಂಬಿಕೆಗೆ ಅಬ್ರಹಾಮನು ಒಬ್ಬ ಹೀರೋ ಆಗಿರ್ತಾನೆ, ಮತ್ತೆ ಅವನು ಒಬ್ಬ ಮಾದರಿಯಾದ ಒಬ್ಬ ವ್ಯಕ್ತಿ ಆಗಿರ್ತಾನೆ. And for all our spiritual life, Bible leads us into Abraham's model. ನಮ್ಗೆ ಸತ್ಯವೇದದಲ್ಲಿ ಎಲ್ಲಾ ವಿಷಯಕ್ಕೂ ಕೂಡ ನಮಗೆ ಅಬ್ರಹಾಮನನ್ನ ತೋರಿಸಿ ಸತ್ಯವೇದ ನಮ್ಗೆ ಹೇಳುತ್ತದೆ. Abraham's faith, ಅಬ್ರಹಾಮನ ಒಂದು ನಂಬಿಕೆಯ ಕುರಿತು, Abraham's blessings, ಅಬ್ರಹಾಮನ ಆಶೀರ್ವಾದ ಕುರಿತು ನಾವು ನೋಡ್ತೇವೆ. Abraham's life is extraordinary for us as a believers to follow. ಅಬ್ರಹಾಮನ ಜೀವಿತ ಒಂದು ವಿಶೇಷವಾದ ಜೀವಿತವಾಗಿದೆ. ನಾವು ಕ್ರಿಸ್ತನಾಗಿರೋ ನಾವೆಲ್ಲರೂ ಅವನನ್ನ ಹಿಂಬಾಲಿಸುವುದಕ್ಕೆ. But we are starting, probably people may not like to call Abraham as imperfect model for leadership, but we are going to look at how God made him perfect in his faith. ಸೊ ನಮ್ಗೆ ಒಂದೊಂದ್ಸಾರಿ ಒಬ್ಬರ ಜನರಿಗೆ ಇಷ್ಟ ಆಗೋದಿಲ್ಲ, ಯಾವ ರೀತಿ ಅಬ್ರಹಾಮನ ಪರಿಪೂರ್ಣತೆ ಇಲ್ಲ ಅಂತ ನಾವು ಹೇಳ್ತೀವಿ ಅಂತ ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಆದ್ರೆ ದೇವರು ಯಾವ ರೀತಿ ಈತನನ್ನ ಅವನ ತಪ್ಪು ಮಾಡಿದ್ರು ಕೂಡ ಅವನನ್ನ ಯಾವ ರೀತಿ ಆಶೀರ್ವಾದ ಉಪಯೋಗಿಸಿದ್ದಾರೆ ಅಂತ ನಾವು ನೋಡೋದು. If you wanted to, I'm going to refer to lot of Bible verses. If you wanted to read, you can read at home. You can collect those Bible verses when I say. ಸೊ ಅನೇಕ ಬೈಬಲ್ ವಚನಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ನೀವು ಬರ್ಕೊಂಡು ಮನೆಗೆ ಹೋಗಿ ಅದನ್ನ ನೀವು ಓದಬೇಕು ಅಂದ್ರೆ ಬರ್ಕೊ. First we'll start with Genesis chapter 12. ಆದಿಕಾಂಡ 12ನೇ ಅಧ್ಯಾಯವನ್ನ ನಾವು ನೋಡೋಣ. It's a very important chapter in the Genesis. ಸೊ ಇದೊಂದು ಅತಿ ಮುಖ್ಯವಾದ ಒಂದು ವಾಕ್ಯವಾಗಿರ್ತದೆ ಆದಿಕಾಂಡದಲ್ಲಿ. So here you see God calls Abraham from his place when God said, leave your country. ಸೊ ಅಬ್ರಹಾಮನನ್ನ ದೇವರು ಆತನ ಊರಿನಿಂದ ಕರೆದಾಗ ಹೇಳ್ತಾರೆ, ನಿನ್ನ ದೇಶವನ್ನ ನೀನು ಬಿಟ್ಟು ಬಾ ಅಂತ ಹೇಳ್ತಾರೆ. And leave your family. ನಿನ್ನ ಕುಟುಂಬವನ್ನು ಕೂಡ ನೀನು ಬಿಟ್ಟು ಬಾ. And step into a new place where I am showing to. ನಾನು ತೋರಿಸುವ ಹೊಸ ಜಾಗಕ್ಕೆ ನೀನು ಕಾಲಿಡಬೇಕೆಂದು ದೇವರು ಅಬ್ರಹಾಮನಿಗೆ ಹೇಳ್ತಾರೆ. Bible says in 4th verse. ಆದಿಕಾಂಡ 12:4ನೇ ವಾಕ್ಯ ಹೇಳುತ್ತದೆ. And Abraham went where the Lord asked him to go. ಸೊ ದೇವರು ಹೇಳಿದ ರೀತಿಯಲ್ಲಿ ಅಬ್ರಹಾಮನು ಆ ಒಂದು ಸ್ಥಳಕ್ಕೆ ಹೋಗುವುದನ್ನ ನಾವು ನೋಡ್ತೇವೆ. That is an extraordinary example of faith in the Lord. ಇದೊಂದು ಒಳ್ಳೆ ಒಂದು ಉದಾಹರಣೆ ಆಗಿದೆ ನಂಬಿಕೆಯ ಕುರಿತು. God says, go from your place, go leave your family, leave your home, leave your land and go to a place where I am showing to go. ಸೊ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜನಾಂಗವನ್ನ ಬಿಡು, ನಿನ್ನ ದೇಶವನ್ನ ಬಿಟ್ಟು ನೀನು ನಾನು ಹೇಳುವ ಸ್ಥಳಕ್ಕೆ ನೀನು ಹೋಗು ಅಂತ ದೇವರು ಹೇಳ್ತಾ ಇದ್ದಾರೆ. But as soon as God said, Abraham walked towards that destiny. ಆದ್ರೆ ದೇವರು ಹೇಳಿದ ಕ್ಷಣವೇ ಅಬ್ರಹಾಮನು ಆ ಒಂದು ಸ್ಥಳಕ್ಕೆ ಅವನು ಹೋಗುವುದನ್ನ ನಾವು ನೋಡ್ತೇವೆ. He obeyed immediately. ಅವನು ತಕ್ಷಣ ಪ್ರತಿಕ್ರಿಯಿಸ್ತಾನೆ ಅವನ ಒಂದು ವಿಧೇಯತೆಯಿಂದ. But did Abraham understand everything whatever God asked him to do? ಆದ್ರೆ ನಿಜವಾಗ್ಲೂ ಅಬ್ರಹಾಮನಿಗೆ ಎಲ್ಲ ಅರ್ಥ ಆಯ್ತಾ ಹೋಗುವ ತಕ್ಷಣ ಅವನು ಹೋಗ್ತಾ ಇದ್ದಾನೆ? Faith, sometimes you don't need to understand everything, you need to just obey. ಸೊ ಒಂದೊಂದ್ಸಾರಿ ನಮ್ ನಂಬಿಕೆ ಅನ್ನೋದು ಏನಂದ್ರೆ ನಿಮ್ಗೆ ಎಲ್ಲ ಅರ್ಥ ಆಗ್ಬೇಕು ಅಂತ ಏನಿಲ್ಲ, ಆದ್ರೆ ನಾವು ವಿಧೇಯತರಾಗಿರ್ಬೇಕು ದೇವರು ಹೇಳಿದ ಕ್ಷಣ. That's what requires faith. ಅದು ನಿಜವಾದ ಒಂದು ಬೇಡಿಕೆ ಇರ್ತದೆ ನಮ್ಮ ನಂಬಿಕೆಗೆ. Faith, you just need to obey. ಆ ನಂಬಿಕೆ ಅಂದ್ರೆ ಏನಂದ್ರೆ ನಾವು ಸುಮ್ಮನೆ ವಿಧೇಯರಾಗಬೇಕು. If you need to understand clearly, perfectly, then only I will obey. That cannot be a perfect faith model. ನಾನು ಎಲ್ಲ ನನಗೆ ಅರ್ಥ ಆಗ್ಬೇಕು ಆಮೇಲೆ ನಾನು ನಂಬುತ್ತೇನೆ ಅನ್ನೋದು ಅದು ನಿಜವಾದ ನಂಬಿಕೆ ಆಗುವುದಿಲ್ಲ. You just start doing things or obeying on the basis on someone who asks you to do. That is the real faith. ಯಾರಾದ್ರೂ ನಿಮ್ಗೆ ಇದನ್ನ ಮಾಡು ಅಂತ ಹೇಳಿದಾಗ ಅದು ನಿಮ್ಗೆ ಅರ್ಥವಾಗದೆ ಬಂದ್ರು ಕೂಡ ನಾನು ಮಾಡ್ತೀನಿ ಅನ್ನೋದು ನಿಜವಾದ ಒಂದು ನಂಬಿಕೆ ಆಗಿದೆ. Here Abraham, as soon as the Lord asked him to leave his place, he walked out towards the direction God showed him. ಸೊ ದೇವರು ಹೇಳಿದ ತಕ್ಷಣವೇ ಅಬ್ರಹಾಮನು ದೇವರು ತೋರಿಸಿದ ಒಂದು ದಾರಿಯಲ್ಲಿ ಅವನು ಹೋಗುವುದಕ್ಕೆ ಅವನು ಪ್ರಾರಂಭಿಸುವುದನ್ನ ನಾವು ನೋಡ್ತೇವೆ. That's not end of Abraham's life.
ಅದು ಕೊನೆಯಾಗಿಲ್ಲ ಅಬ್ರಾಮನ ಒಂದು ಜೀವಿತದಲ್ಲಿ. That is only a start of his faith. ಅದು ಒಂದು ಪ್ರಾರಂಭವಾಗಿತ್ತು ಅವನ ನಂಬಿಕೆಗೆ. The lot is going to happen on the way to his destiny. ಆದ್ರೆ ಅಬ್ರಾಮನ ಜೀವಿತದಲ್ಲಿ ಅನೇಕ ಕಾರ್ಯಗಳು ಅವನ ಜೀವಿತದಲ್ಲಿ ಆಗುವುದನ್ನ ನೋಡ್ತೇವೆ. ಅವನು ಹೋಗುತ್ತಿರುವಾಗ, When he started his journey, ಅವನು ಪ್ರಾರಂಭಿಸುವಾಗ ಅವನ ಒಂದು ಜರ್ನಿಗೆ, it's a very simple man. He believed and he started on God's word. ಅವನು ತುಂಬಾ ಅಷ್ಟು ಗ್ರೇಟ್ ದೊಡ್ಡ ವ್ಯಕ್ತಿ ಆಗಿರ್ಲಿಲ್ಲ. ಅವನು ತುಂಬಾ ಚಿಕ್ಕ ವ್ಯಕ್ತಿ ಆಗಿದ್ದ. ಆದ್ರೂ ಕೂಡ ನಂಬಿಕೆಯಿಂದ ಅವನು ಪ್ರಾರಂಭಿಸುವುದನ್ನ ನಾವು ನೋಡ್ತೇವೆ. But he did finish. ಆದ್ರೆ ಅವನು ನೋಡುವಾಗ ಸತ್ಯವೇದದಲ್ಲಿ ಅವನು ಎಲ್ಲ ದೇವರು ಹೇಳಿದ ಎಲ್ಲ ಕಾರ್ಯಗಳನ್ನು ಅವನು ಮುಗಿಸುವುದನ್ನ ನಾವು ನೋಡ್ತೇವೆ. But he had a lot of setbacks in between. ಆದ್ರೆ ಅದರ ಮಧ್ಯದಲ್ಲಿ ಅನೇಕ ತಪ್ಪುಗಳನ್ನ ಅವನು ಮಾಡುವುದನ್ನ ನಾವು ನೋಡ್ತೇವೆ. A lot of us, we believe Jesus when we come to know in the beginning, because Jesus does this and that. It's very nice to know Jesus. So a lot of people believe in him. ಅನೇಕ ಜನರು ಯೇಸು ಸ್ವಾಮಿಯನ್ನ ನಂಬ್ತಾರೆ, ಯಾಕೆಂದ್ರೆ ಯೇಸು ಸ್ವಾಮಿ ಅನೇಕ ಕಾರ್ಯಗಳನ್ನ ಮಾಡ್ತಾರೆ ಅಂತ ತುಂಬಾ ಜನ ದೇವರನ್ನ ನಂಬೋದನ್ನ ನಾವು ನೋಡ್ತೇವೆ. But many people, they end up with the same faith. ಆದ್ರೆ ಅದೇ ನಂಬಿಕೆಯಲ್ಲಿ ಅವರು ಕೊನೆ ತನಕ ದೃಢವಾಗಿರುವುದನ್ನ ನಾವು ತುಂಬಾ ಕಮ್ಮಿಯಾದ ಜನರನ್ನ ನಾವು ನೋಡ್ತೇವೆ. We read from the same chapter verses 10 to 20. ಸೊ 10 ರಿಂದ 20 ನಾವು, When on the way to his destiny, God asked him to move. Abraham and his wife, they went to a place of Canaan, and there they had a very severe famine. ಅವನು ಮತ್ತೆ ಅವನ ಹೆಂಡತಿ ಪ್ರಯಾಣ ಮಾಡಿ ಹೋಗ್ತಾ ಇರುವಾಗ ಆ ಮಧ್ಯದಲ್ಲಿ ಅವರಿಗೆ ದೊಡ್ಡ ಬರಗಾಲ ಬರುವುದನ್ನ ಕಾನಾನ್ ದೇಶದಲ್ಲಿ ಅವರು ನೋಡ್ತಾರೆ. When the severe famine hit Canaan, they thought, let's move to some other place. So they moved to Egypt. ಸೊ ಅವರು ಪ್ರಯಾಣ ಮಾಡುತ್ತಿರುವಾಗ ಕಾನಾನ್ ದೇಶದಲ್ಲಿ ಬರಗಾಲ ಬಂದಿದ್ರಿಂದ ಅವರು ಮತ್ತೆ ಈಜಿಪ್ಟ್ ಅನ್ನೋ ದೇಶಕ್ಕೆ ಅವರು ಹೋಗೋದನ್ನ ನಾವು ನೋಡ್ತೇವೆ. To survive there. ಅಲ್ಲಿ ಹೋಗಿ ನಾವ್ ಹೇಗಾದ್ರೂ ನಮ್ ಜೀವಿತನ ನಾವು ಕಾಪಾಡ್ಕೋಬೇಕು ಅಂತ ಅವ್ರು ಅಲ್ಲಿ ಹೋಗ್ತಾರೆ. But after going there, ಅಲ್ಲಿ ಅವ್ರು ಹೋದ ನಂತರ Abraham so fearful. ಅಬ್ರಾಮನ್ಗೆ ತುಂಬಾ ಭಯ ಇತ್ತು. Because why? ಯಾಕೆಂದ್ರೆ Because of his wife. ಅವನ ಹೆಂಡತಿ ಮೇಲೆ ಅವನಿಗೆ ಭಯ ಇತ್ತು. Bible says his wife Sarai was very beautiful woman. ಸತ್ಯವೇದದಲ್ಲಿ ನಾವು ನೋಡಬಹುದು ಅವನ ಹೆಂಡತಿ ಸಾರಾಯಿ ತುಂಬಾ ಸುಂದರವಾಗಿರ್ತಾಳೆ. And he was so scared that someone will kill me and take my wife. ಅವನು ಅನ್ಕೊಳ್ತಾನೆ ಏನಂದ್ರೆ, ನಾನು ಈಜಿಪ್ಟ್ ಪ್ರಾಂತಕ್ಕೆ ಹೋಗ್ತಾ ಇದ್ದೀನಿ, ನನ್ನನ್ನ ಸಾಯಿಸಿ ನನ್ನ ಹೆಂಡತಿಯನ್ನು ಯಾರಾದ್ರೂ ಬೇರೆಯವ್ರು ತಗೋಬಿಡ್ತಾರೆ ಅನ್ನೋ ಭಯ ಅವನನ್ನ ಕಾಡ್ತಾ ಇತ್ತು. So he will tell his wife, anybody ask you, okay, listen to me, if anyone ask you who's this man, ಹೆಂಡತಿಗೆ ಹೇಳ್ತಾನೆ, ಯಾರಾದ್ರೂ ನಿನ್ನ ಈ ಮನುಷ್ಯ ಯಾರು ಅಂತ ನಿನ್ನ ಕೇಳಿದ್ರೆ, tell them that I am his sister. ಅವ್ರಿಗೆ ಹೇಳ್ಬೇಕು ಏನಂದ್ರೆ, ನಾನು ಅವರ ತಂಗಿ ಅಂತ ಹೇಳ್ಬೇಕು ಅಂತ ಹೇಳ್ಕೊಡ್ತಾನೆ ತನ್ನ ಹೆಂಡತಿಗೆನೆ. Is it a good thing? ಇದು ಚೆನ್ನಾಗಿರೋ ಕಾರ್ಯನ ಹೆಂಡತಿಗೆ ನನ್ನ ತಂಗಿ ಅಂತ ಎಲ್ಲರಿಗೂ ಹೇಳು ಅಂತ ಹೇಳ್ಕೊಡೋದು ಗಂಡ. When you tell your wife to tell people you are my wife, but you tell people you are my sister. ನಾವು ಅವ್ರು ಏನಾದ್ರೂ ಗಂಡ ತನ್ನ ಹೆಂಡತಿಯನ್ನೇ ನೀನು ಬೇರೆ ಯಾರಾದ್ರೂ ಕೇಳಿದ್ರೆ ತಂಗಿ ಅಂತ ಹೇಳ್ಕೊಡೋ ಅನ್ನೋದು ಹೇಗಿರ್ತದೆ? Such a terrible, and it's not a nice thing, right? ಇದು ನಿಜವಾಗ್ಲೂ ಅಷ್ಟು ಚೆನ್ನಾಗಿರೋ ಕಾರ್ಯವಾಗಿರೋದು. Because he's so afraid of his life, he asked his wife to tell him as brother. ಅವನ ಜೀವಿತದ ಬಗ್ಗೆ ಅವನಿಗೆ ತುಂಬಾ ಭಯವಿದ್ದ ಕಾರಣ ಅವನ ಹೆಂಡತಿಗೆ ಹೇಳ್ಕೊಡ್ತಾನೆ, ತಂಗಿ ಅಂತ ಹೇಳ್ಬಿಡು ಅಂತ. Bible says what he did was, he did it out of fear. ಸೊ ಸತ್ಯವೇದ ಹೇಳುತ್ತದೇನಂದ್ರೆ, ಅವನು ಯಾಕೆ ಆ ಕಾರ್ಯವನ್ನ ಮಾಡ್ದ ಅಂದ್ರೆ ಅವನಿಗೆ ತುಂಬಾ ಭಯವಿದ್ದ ಕಾರಣ ಆ ರೀತಿ ಅವನು ನಡ್ಕೊಳ್ತಾನೆ. He did it that to spare his life from Egyptians. ಸೊ ಈಜಿಪ್ಟ್ ದೇಶದವರ ಕೈಯಿಂದ ಅವನು ಹೇಗಾದ್ರೂ ನಾನು ಕಾಪಾಡಿಸ್ಕೋಬೇಕು ಅಂತ ಅವನು ಆ ಸುಳ್ಳನ್ನ ಅವನು ಹೇಳ್ತಾನೆ. And later on the story we all know, Pharaoh saw Sarai and she was so beautiful to his eyes. He asked her to come to his palace, and then the Lord was faithful to his promise. He punished Pharaoh. ಸೊ ಫಾರೋ ಎಂಬ ಒಬ್ಬ ರಾಜನು ಅವಳು ಸುಂದರವಾಗಿರೋದ್ರಿಂದ ಅವನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ದೇವರು ಅಲ್ಲಿ ಮಧ್ಯಸ್ಥಿಕನಾಗಿ ಅದನ್ನ ತಡೆದು ದೇವರು ಅದನ್ನ ಒಳ್ಳೆ ರೀತಿಯಾಗಿ ಅವಳನ್ನ ಕಾಪಾಡೋದನ್ನ ನಾವು ನೋಡ್ತೇವೆ. God was faithful. ಯಾಕೆಂದ್ರೆ ದೇವರು ನಂಬಿಗಸ್ತನಾದ ದೇವರಾಗಿದ್ದರು. When we see Abraham's behavior, ಆದ್ರೆ ಅಬ್ರಾಮನ ನಡವಳಿಕೆಯನ್ನ ನಾವು ನೋಡುವಾಗ, when pressure comes, ಅಲ್ಲಿ ಅವನಿಗೆ ಒತ್ತಡ ಬಂದಾಗ his faith wavers. ಅವನ ನಂಬಿಕೆ ಅವನಿಗೆ ದೃಢತೆ ಇಲ್ಲದೆ ಭಯದಿಂದ When pressure comes, ಯಾವಾಗ ನಮಗೆ ಒತ್ತಡ ಬರುತ್ತದೆ, faith wavers. ಆ ನಂಬಿಕೆಯಲ್ಲಿ ದೃಢತೆಯಾಗಿರೋದಿಲ್ಲ.
When everything is so nice, ಎಲ್ಲವೂ ತುಂಬಾ ಸುಂದರವಾಗಿ ಚೆನ್ನಾಗಿರುವಾಗ we will say, God is good, God is great. ಅವಾಗ ನಾವ್ ಹೇಳ್ತೀವಿ ದೇವರು ದೊಡ್ಡವನು, ದೇವರು ಒಳ್ಳೆಯವರು ಅಂತ ನಾವ್ ಹೇಳ್ತಾ ಇರ್ತೀವಿ. You know, a lot of people, in our church, you are auto drivers. If you have a good business on a particular day, you will say, God brought so many customers to me. God is so good. ಸೊ ನಮ್ ಆಟೋ ಓಡಿಸೋರೆಲ್ಲ ಇದ್ದೀರಾ, ಒಂದ್ ವೇಳೆ ಒಳ್ಳೆ ಒಂದು ಕಸ್ಟಮರ್ ಸಿಕ್ಕಿ ನಿಮ್ಗೆ ಒಳ್ಳೆ ಹಣಕಾಸು ಬಂದಾಗ ದೇವರು ತುಂಬಾ ಒಳ್ಳೆಯವನು ಅಂತ ನಾವು ಹೇಳ್ತೇವೆ. Or you got a nice job. ಅಥವಾ ನಮ್ಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂದಾಗ ನಾವು ದೇವರು ಒಳ್ಳೆಯವನು ಅಂತ ಹೇಳ್ತೇವೆ. But when you have a pressure, ಯಾವಾಗ ನಮಗೆ ಕಷ್ಟವಾಗಿರುತ್ತದೆ, ಒತ್ತಡವಾಗಿರುತ್ತದೆ ನಮ್ಮ ಜೀವಿತದಲ್ಲಿ, our faith started to reverse. ಅವಾಗ ನಮ್ಮ ನಂಬಿಕೆ ದೃಢತೆ ಇಲ್ಲದೆ ಇರುತ್ತದೆ. We started to doubt. ಅವಾಗ ನಮಗೆ ಒಂದು ಭಯ ಆಗ್ತದೆ. We started to do things in shortcuts. ಅವಾಗ ನಾವು ನೇರವಾಗಿ ಮಾಡೋ ಬದಲು ನಾವು ಹತ್ರದಲ್ಲೇ ನಾವು We ಕೆಲಸವನ್ನು started to speak lies. ನಾವು ಸುಳ್ಳು ಹೇಳಲಿಕ್ಕೆ ಪ್ರಾರಂಭಿಸ್ತೇವೆ. We started to cheat others. ನಾವು ಬೇರೆಯವರಿಗೆ ಮೋಸ ಮಾಡ್ಲಿಕ್ಕೆ We ಪ್ರಾರಂಭಿಸ್ತೇವೆ. somehow wanted to earn money. ನಾವು ಹೇಗಾದ್ರೂ ಮಾಡಿ ನಾನು ಹಣವನ್ನ ಸಂಪಾದಿಸ್ಬೇಕು ಅಂತ We don't believe in Jesus that Jesus will give me resources. ನಾವು ದೇವರಲ್ಲಿ ನಮಗೆ ನಂಬಿಕೆ ಇರೋದಿಲ್ಲ, ದೇವರು ನನಗೆ ಎಲ್ಲವನ್ನ ಒದಗಿಸ್ಕೊಡ್ತಾನೆ ಅಂತ. We started to work on our ability to meet our needs. ಆದ್ರೆ ನಮ್ಮ ಶಕ್ತಿಯನ್ನೇ ನಾವು ಉಪಯೋಗಿಸಿ ನಾನು ಹೇಗಾದ್ರೂ ನನ್ನ ಕುಟುಂಬ ಕಾಪಾಡ್ಕೋಬೇಕು ಅಂತ ನಮ್ಮಲ್ಲೇ ನಾವು ನಂಬಿಕೆ ಜೀವಿಸ್ತಾ ಇರ್ತೇವೆ. Why? ಯಾಕೆಂದ್ರೆ You are yielding to your pressure. ಯಾಕೆಂದ್ರೆ ನಿಮ್ಮ ಒಂದು ಒತ್ತಡಕ್ಕೆ ನೀವು ಜೀವಿಸ್ತಾ ಇರ್ತೀರ. Your pressure is making you stumble. ಯಾಕೆಂದ್ರೆ ನಮಗೆ ಬರುವ ಕಷ್ಟಗಳು, ಒತ್ತಡಗಳು ನಮ್ಮನ್ನ ಭಯದಂತೆ ಅದು ನಮ್ಮನ್ನು ನಡೆಸ್ತಾ A ಇದೆ. lot of time, we are so scared to tell others, our friends, our relatives, or anybody we meet, we are Christians. ನಾವ್ ಎಷ್ಟೋ ಸಾರಿ ನಮ್ಮ ನೆಂಟ್ರಿಗಾಗ್ಲಿ, ನಮ್ಮ ಒಂದು ನಮ್ಮ ಗೊತ್ತಿರೋರ ಮಧ್ಯದಲ್ಲಿ ನಾವು ಯೇಸು ಸ್ವಾಮಿನ ನಂಬಿದೀನಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ತುಂಬಾ ನಾಚಿಕೆ ಆಗ್ತದೆ. Why? ಯಾಕೆಂದ್ರೆ We are afraid of the pressure. ಯಾಕೆಂದ್ರೆ ನಮ್ಗೆ ಅವ್ರು ಏನ್ ಅಂತಾರೋ ಅನ್ನೋ ಒಂದು ಭಯಕ್ಕೆ ನಾವು ಆ ರೀತಿ ಹೇಳ್ತಾ ಇರ್ತೀವಿ. Our pressure makes our faith to wither. ಯಾಕೆಂದ್ರೆ ನಮ್ಮ ಒಂದು ಬರುವ ಈ ಒಂದು ಭಯಗಳು, ಒತ್ತಡಗಳು ನಮ್ಮ ನಂಬಿಕೆನ ಅದು ಅಳಗಾಡಿಸ್ತಾ ಇರ್ತದೆ. And it makes us wavering in our spiritual life. ನಮ್ಮ ನಂಬಿಕೆಗೆ ಅದ್ರ ದೃಢವಿಲ್ಲದ ಹಾಗೆ ನಾವು ಜೀವಿಸ್ತಾ ಇರ್ತೇವೆ. A lot of people who do ministry also, I have seen, when they start ministry, they will have a lot of faith in God. ಯಾವಾಗ ಒಬ್ಬೊಬ್ರು ಸೇವೆ ಮಾಡುವವರು ಕೂಡ ನಾನು ನೋಡಿದ್ದೇನೆ, ಅವರು ಸೇವೆ ಪ್ರಾರಂಭಿಸುವಾಗ ಅವರಲ್ಲಿ ತುಂಬಾ ನಂಬಿಕೆ ಇರ್ತದೆ. When the pressure of life bounds them, pile ups up on them, and they will face lot of difficulties, lackness. ಅವರ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ಮತ್ತೆ ಅವ್ರಿಗೆ ಅನೇಕ ರೀತಿಯಾದ ಒಂದು ನೋವುಗಳು ಬರುವಾಗ ಅವರ ನಂಬಿಕೆ ಅವ್ರಿಗೆ ದೃಢವಾಗಿಲ್ಲದೆ ಹಾಗೆ ಮಾಡುತ್ತದೆ. And they will not have the same faith. ಅದೇ ನಂಬಿಕೆ ಅವರು ಪ್ರಾರಂಭಿಸಿದಾಗ ಇದ್ದ ನಂಬಿಕೆ ಕೊನೆ ತನಕ And they will start to twist the Bible. ಅವಾಗ ಅವರು ಸತ್ಯವೇದವನ್ನೇ ಅವರಿಗೆ ಬೇಕಾದ ರೀತಿ ಅದನ್ನ ಓದಿ ಹೇಳುವವರು. Ministry will become a money making business. ಅವಾಗ ಸೇವೆ ಮಾಡುವುದು ಏನ್ ಮಾಡುತ್ತೆ ಅಂದ್ರೆ ಹಣ ಮಾಡುವ ಸೇವೆಯಾಗಿ ಮಾರ್ಪಡುತ್ತದೆ. And anywhere they will be looking for opportunity to go to place where they will get money. ಸೊ ಅವಾಗ ಅವರು ಎಲ್ಲಿ ನನಗೆ ಹಣ ಸಿಗುತ್ತೆ ಅನ್ನೋ ಒಂದು ಸ್ಥಳದಲ್ಲಿ ಅವರು ಹೋಗೋದನ್ನ ನಾವು. Ministry will become expectation of money. ಸೇವೆನೇ ಅವ್ರಿಗೆ ಹಣದ ಒಂದು ಎದುರು ನೋಡುತ್ತಾ ಸೇವೆ ಮಾಡುವವರಾಗಿರ್ತಾರೆ. So why the pressure makes your faith wavering? ಯಾಕೆ ನಮಗೆ ನಮ್ಮ ನಂಬಿಕೆ ಅದು ಒಂದು ದೃಢವಿಲ್ಲದ ಹಾಗೆ ನಮಗೆ ಮಾಡ್ತದೆ? We see Abraham also similar. ಅದೇ ರೀತಿಯಾಗಿ ಅಬ್ರಾಮನ ಜೀವಿತದಲ್ಲೂ ಕೂಡ ನಾವು ನೋಡುತ್ತಾ ಇದ್ದೇವೆ. Abraham started his journey with a lot of enthusiasm. ಅವನ ಪಯಣವನ್ನ ಪ್ರಾರಂಭಿಸಿದಾಗ ತುಂಬಾ ಸಂತೋಷವಾಗಿ ಅವನು ಹೋಗೋದನ್ನ ನಾವು ನೋಡ್ತೇವೆ. He did not ask God, give me that, give me this, how I'm going to, make my journey, where I'm going to put my house, where I'm going to stay. He did not ask all of those questions. ಅವನು ಪ್ರಾರಂಭಿಸುವಾಗ ದೇವ್ರ ಹತ್ರ ಅವನು ಯಾವುದೇ ಪ್ರಶ್ನೆಯನ್ನ ಕೇಳಿಲ್ಲ. ದೇವ್ರೆ ನಾನು ಎಲ್ಲಿಗೆ ಹೋಗ್ಲಿ, ಎಲ್ಲೋಗಿ ನನ್ನ ಮನೆ ಕಟ್ಲಿ, ಯಾವ ರೀತಿ ನಾನು ಜೀವಿಸ್ತೆ ಅಂತ ಯಾವ ಭಯನೂ ಇಲ್ಲ ಅವನಿಗೆ. ಆ ರೀತಿ ಅವನ ಪಯಣವನ್ನು ಅವನು ಸ್ಟಾರ್ಟ್ ಮಾಡೋದನ್ನ ನಾವು ನೋಡ್ತೇವೆ. On the way, ಆದ್ರೆ ಹೋಗುವಾಗ ಮಧ್ಯದಲ್ಲಿ when he faced pressure, ಅವನಿಗೆ ಯಾವಾಗ ತೊಂದರೆಗಳು, ಒತ್ತಡಗಳು ಬರ್ತಾ ಇದ್ದಾವೆ, his faith started to waver. ಅವಾಗ ಅವನ ನಂಬಿಕೆ ಒಂದು ದೃಢವಿಲ್ಲದ ಹಾಗೆ ಹಲಗಾಡುವ ಒಂದು ಪರಿಸ್ಥಿತಿಯಲ್ಲಿ But ಬರ್ತಾನೆ. when we look at further, ಸೊ ಮುಂದೆ ನೋಡುವಾಗ God, when he was 99 years old, when we read it in chapter 17, 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ Bible says he was 19 years old. ಸತ್ಯವೇದ ಹೇಳ್ತಾರೆ ಅವನು 99 ವರ್ಷದವನಾಗಿದ್ದನು. And Bible says God promised him, I will, he thinks of now, I don't have a son.
ಸೊ ಇಲ್ಲಿ ಅವನು ಅನ್ಕೊಂಡಿದ್ದಾನೆ ಏನಂದ್ರೆ ನನಗೆ ಯಾವುದೇ ರೀತಿಯಾದ ಮಕ್ಕಳಿಲ್ಲ. And he asked God, I have a servant in my house, so can I take his son, adopt his son, make my son, so that he can inherit all my blessings. ಈಗ ಅಬ್ರಾಮನಿಗೆ 99 ವರ್ಷ ಆಗಿದೆ, ಯಾವುದೇ ಮಕ್ಕಳಿಲ್ಲ. ಅವನು ಅನ್ಕೊಳ್ತೇನೆ ಅಂದ್ರೆ ನನ್ನ ಕೆಲಸದ ಆಳಿರುವ ಅವರ ಮಗುವನ್ನ ತೆಗೆದುಕೊಂಡು ನಾನು ನನ್ನ ಮಗನಾಗಿ ನಾನು ಸ್ವೀಕರಿಸಲ ಅಂತ ಅವನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ. When God says here in the 17th chapter, he says God met Abraham fell face to face, and God said to him, behold, my covenant is with you, you shall be the father of multitude of nations. ಅವನು ದೇವರ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರ ಹತ್ರ ಅವನು ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾನೆ, ಅನೇಕ ಜನಾಂಗಗಳಿಗೆ ನೀನು ಮೂಲ ಪಿತ್ರನಾಗಿ ನೀನು ಇರುವೇನು ಅಂತ ದೇವರು ಹೇಳ್ತಾ ಇದ್ದಾರೆ. Before that, even in the 15th chapter, God says, I will give you a child, I will make you great nation, I will bless the world through you. ಸೊ ದೇವರ ವಾಕ್ಯ ಹೇಳ್ತದೆ, ಅವನು 15ನೇ ಅಧ್ಯಾಯವನ್ನು ನಾವು ನೋಡುವಾಗ ಹೇಳ್ತದೆ, ನಿನಗೆ ಮಕ್ಕಳನ್ನ ಕೊಡ್ತೀನಿ, ನಿನ್ನ ಜನಾಂಗದ ಮುಖಾಂತರ ಅನೇಕ ದೇಶಗಳನ್ನ ನಾನು ಆಶೀರ್ವದಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. And in the chapter 15 verse 2, Abraham asked God, I don't have a child, so can I make Eliezer as my heirs? ಅಬ್ರಾಮನ್ ಹೇಳ್ತಾ ಇದ್ದಾನೆ, ನನಗೆ ಹೇಗಿದ್ರು ಮಕ್ಕಳಿಲ್ಲ, ಎಲಿಯಾಜರ್ ಮಗನನ್ನ ತೆಗೆದುಕೊಂಡು ನಾನು ನನ್ನ ಜನಾಂಗವನ್ನ ಉತ್ಪತ್ತಿ ಮಾಡ್ಲಾ ಅಂತ ಅವನು ಕೇಳ್ತಾ ಇದ್ದಾರೆ. But God said, no, I will give you child. ಆದ್ರೆ ದೇವರು ಹೇಳ್ತಾರೆ, ನೀನು ಯಾರ್ದೋ ಮಗುವನ್ನ ತೆಗೆದುಕೊಳ್ಳೋದು ಬೇಡ, ಆದ್ರೆ ನಾನು ನಿನಗೆ ನೀವು ಮಕ್ಕಳನ್ನ ಕೊಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. But God did not give him a child until he was 100 years old. ಆದ್ರೆ ದೇವರು ಅವನು 100 ವರ್ಷದವನು ಆಗೋ ತನಕ ಅವನಿಗೆ ಯಾವುದೇ ಮಕ್ಕಳನ್ನ ದೇವರು ಕೊಟ್ಟೇ ಇಲ್ಲ. On the 16th chapter we see Sarai, she did a plan of getting a child. ಸರ್, ಇಲ್ಲಿ 16ನೇ ಅಧ್ಯಾಯದಲ್ಲಿ ನೋಡುವಾಗ ಅವನ ಹೆಂಡತಿ ಹೇಗಾದ್ರೂ ನಾನು ಮಾಡಿ ಒಂದು ಗಂಡು ಮಗನನ್ನ ನಾನು ಪಡಿಬೇಕು ಅಂತ ಅವಳು ಬಯಸೋದನ್ನ ನಾವು ನೋಡ್ತೇವೆ. And he invited her maiden servant to go with her husband Abraham, get a child, through him she will have descendants. So ಸಾರಳಿ ಯೋಚಿಸ್ತಾಳೆ ಏನಂದ್ರೆ, ನನ್ನ ಕೆಲಸದವಳ ಜೊತೆ ನನ್ನ ಗಂಡನನ್ನ ಕಳಿಸಿ ಹೇಗಾದ್ರೂ ಮಾಡಿ ಒಂದು ಮಗುವನ್ನ ನಾನು ಈ ಕುಟುಂಬಕ್ಕೆ ಕೊಡಬೇಕು ಅಂತ ಅವಳೊಂದು ಪ್ಲಾನ್ ಮಾಡ್ತಾಳೆ. And finally Abraham got a child through Hagar. His name is Ishmael, and we know the trouble that he went through later on. ಸಾರಳು ಒಂದು ಅತಿ ಆಸೆಯಿಂದ ಅವಳ ಒಂದು ಕೆಲಸದವಳ ಮುಖಾಂತರ ಒಂದು ಮಗನನ್ನ ಅಡಿದು, ಆದ್ರೆ ಆ ಮಗನ ಮುಖಾಂತರ ಹೋಗಿ ಎಷ್ಟು ತೊಂದರೆಗಳನ್ನ ಅನುಭವಿಸ್ತೇವೆ ಅಂತ ನಾವು ಸತ್ಯವೇದದಲ್ಲಿ ಓದಬಹುದು. And again in the chapter 17, the Lord said, after all he goofed up, after all he failed with the covenant, the Lord comes back and says, don't worry. ಆದ್ರೆ ಸತ್ಯವೇದದಲ್ಲಿ ನಾವು ನೋಡ್ಬೋದೇನಂದ್ರೆ, ದೇವರು ಅವನಿಗೆ ಒಂದು ಒಡಂಬಡಿಕೆಯನ್ನ ಮಾಡಿದ್ರು. ಅದನ್ನ ಅವನು ನೆಮ್ಮದಲ್ಲಿ ಅವನು ಮೋಸ ಮಾಡ್ಕೊಂಡು ಅವನೇನೆ ಇವೆಲ್ಲ ಆದ್ಮೇಲೂ ಕೂಡ God comes back and says, I will give you child. ಆದ್ರೆ ದೇವರು ಮತ್ತೆ ಬಂದು ಹೇಳ್ತಾರೆ ಏನಂದ್ರೆ, ಅಬ್ರಾಮನೇ, ನಾನು ನಿನಗೆ ಮಗುವನ್ನ ಕೊಡುತ್ತೇನೆ. No, when we look at Abraham as a great man of our faith, ನಾವು ಅಬ್ರಾಮನನ್ನ ನಾನು ದೊಡ್ಡ ಒಂದು ಮಾದರಿಯಾದ ಒಬ್ಬ ಮನುಷ್ಯನಾಗಿ ನಾವು ನೋಡುವಾಗ, his faith is not so perfect until he had an encounter with God finally at the chapter 22. ಸೊ ಇಲ್ಲಿ ನಾವು ನೋಡ್ಬೇಕೇನಂದ್ರೆ, ಅವನು ಅಬ್ರಾಮನು ದೊಡ್ಡ ಒಬ್ಬ ನಾಯಕನಾದ್ರೂ ಕೂಡ ಅವನು ಅನೇಕ ರೀತಿಯಾದ ಒಂದು ಕಷ್ಟಗಳನ್ನ ಸಮಸ್ಯೆಗಳನ್ನ ಅವನು ಎದುರಿಸಬೇಕಾಗಿತ್ತು ಅವನ ನಂಬಿಕೆಯ ಕುರಿತು. His faith was step by step, God was strengthening his faith so that his imperfectness become a perfectness of our model. ಅವನು ಹಂತವಾಗಿ ದೇವರು ಅವನ ಒಂದು ನಂಬಿಕೆಯನ್ನ ಬೆಳೆಸ್ತಾ ಇದ್ರು, ಯಾಕೆಂದ್ರೆ ಅವನ ಒಂದು ನಂಬಿಕೆ ಅನೇಕ ಜನರಿಗೆ ಅದು ಮಾದರಿಯಾಗಿರ್ಬೇಕು. After all, God told him, I'll give you a child. He couldn't wait until the time God gave him. ದೇವರು ಅವನಿಗೆ ಹೇಳಿದ್ರು, ನಾನು ನಿನಗೆ ಮಗುವನ್ನ ಕೊಡ್ತೇನೆ ಅಂತ. ಆದ್ರೂ ಕೂಡ ದೇವರು ಕೊಡುವ ತನಕ ಅವನು ಕಾಯುವ ಒಂದು ತಾಳ್ಮೆ ಅವನಲ್ಲಿ ಇರಲಿಲ್ಲ. He had a lot of mistakes. ಅವನು ತುಂಬಾ ಅನೇಕ ರೀತಿಯಾದ ತಪ್ಪುಗಳನ್ನ ಅವನು ಮಾಡುವುದು. He goes to God and asks, can I make Eliezer as my head? ಅವನು ದೇವರ ಹತ್ರ ಹೋಗಿ ಹೇಳ್ತಾನೆ, ನಾನು ಎಲಿಯೇಜರ್ ಮಗನನ್ನ ನಾನು ನನ್ನ ಜನಾಂಗವಾಗಿ ನಾನು ಉಪಯೋಗಿಸಬಹುದು. And he goes and listens to his wife and he makes a wrong plan of getting a child. ಅವನು ಮತ್ತೆ ತನ್ನ ಹೆಂಡತಿ ಹತ್ರ ಹೋಗಿ ಕೇಳಿಕೊಂಡು ತಪ್ಪಾಗಿ ಆ ಒಂದು ಮಗುವನ್ನ ಅವನು ಹೊಂದಿಕೊಡೋದನ್ನ ನಾವು ನೋಡ್ತೇವೆ. Is it a good model of our faith? ಇದು ನಿಜವಾದ ಒಂದು ಸರಿಯಾದ ಒಂದು ಮಾದರಿ ಆತ್ಮಿಕ. Even in our church there are people, they come to church
when they go through pressure, they go and consult outside with the other, people. ಸೊ ನಮ್ಮ ಸಭೆಯಲ್ಲೂ ಕೂಡ ಸ್ವಲ್ಪ ಜನ ಬರ್ತಾರೆ, ಏನಂದ್ರೆ ಇಲ್ಲಿ ದೇವ್ರ ಹತ್ರ ನೆಂಬಿರ್ತಾರೆ, ಮತ್ತೆ ಏನಾದ್ರೂ ತೊಂದರೆ ಆದಾಗ ಇನ್ನೊಂದು ದೇವ್ರ ಹತ್ರ ಹೋಗಿ ಕೂಡ ಅವ್ರು ಕೇಳ್ತಾ ಇರ್ತಾರೆ. Their faith is wavering because they're unable to stand under the pressure. ಯಾಕೆಂದ್ರೆ ಅವ್ರಿಗೆ ಬರುವ ಒತ್ತಡಗಳಲ್ಲಿ ಅವರು ನಿಂತ್ಕೊಳಕ್ ಆಗ್ದಲೆ ಅವರ ನಂಬಿಕೆ ಆ ಒಂದು ಅಡಿಪಾಯ ಇಲ್ಲದೆ ಅವರು ಭಯದಿಂದ. Abraham had the same issue. ಅಬ್ರಾಮನು ಕೂಡ ಅದೇ ರೀತಿಯಾದ ಒಂದು ಸಮಸ್ಯೆ ಇತ್ತು. Though he is walking with the Lord, walking in the plans of God, ಅವನು ದೇವರೊಟ್ಟಿಗೆ ಅವನು ಜೀವಿಸ್ತಾ ಇದ್ರು ಕೂಡ, ಅವನು ದೇವರೊಟ್ಟಿಗೆ ಅವನು ಆತನ ಒಂದು ಯೋಜನೆಯಲ್ಲಿ ಅವನು ಜೀವಿಸ್ತಾ ಇದ್ರು ಕೂಡ, he had a flawness. ಯಾಕೆಂದ್ರೆ ಅವನಲ್ಲೂ ಕೂಡ ತಪ್ಪಾದ ಕಾರ್ಯಗಳು ನಡೀತಾ. He was imperfect. ಅವನು ಯಾವುದೇ ರೀತಿಯಾದ ಪರಿಪೂರ್ಣನಾಗಿರೋನು. He was failing to adhere or follow fully God's voice. ಅವನು ಕೂಡ ಅನೇಕ ಸಾರಿ ಅವನು ಸೋತು ಹೋಗ್ತಾ ಇದ್ದ, ದೇವರು ಹೇಳುವ ಕಾರ್ಯಗಳನ್ನ ಅವನು ಕೇಳಿಸ್ಕೊಳ್ತಾನೆ. But God is faithful. ಆದ್ರೆ ದೇವರು ನಂಬಿಗಸ್ತನಾದ. He comes back and again and he reminds Abraham, be patient. ಯಾಕೆಂದ್ರೆ ದೇವರು ಮತ್ತೆ ಮತ್ತೆ ಬಂದು ಅವನಿಗೆ ಹೇಳ್ತಾ ಇದ್ರು, ನೀನು ತಾಳ್ಮೆ ಉಳ್ಳವನಾಗಿರ್ಬೇಕು ಅಂತ. I will bring my plans, come to pass in my time. ನಾನು ನಿನಗೋಸ್ಕರ ಇಟ್ಟಿರೋ ಉದ್ದೇಶಗಳನ್ನ ನಾನು ಸರಿಯಾದ ಸಮಯದಲ್ಲಿ ಸರಿಪಡಿಸ್ತೇನೆ ಅಂತ ದೇವರು ಹೇಳ್ತಾ ಇದ್ರು. And even after God promised him that I will give you a son, ದೇವರು ಅವನಿಗೆ ಪ್ರಮಾಣ ಮಾಡಿದ್ರು, ನಾನು ನಿನಗೆ ಮಗನನ್ನ ಕೊಡುತ್ತೇನೆ ಅಂತ. after many encounter, ಅವನು ಅನೇಕ ರೀತಿಯಾದ ಒಂದು ಕಾರ್ಯಗಳು ಸಮಸ್ಯೆಗಳನ್ನ ಅವನು ಎದುರು ಆದ ಮೇಲೂ ಕೂಡ, we read it in the chapter 20. ನಾವು 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Abraham again he goes to another nation. ಅವನು ಅಬ್ರಾಮನು ಮತ್ತೆ ಬೇರೆ ದೇಶಕ್ಕೆ ಅವನು ಹೋಗುವುದನ್ನ ನಾವು ನೋಡ್ತೇವೆ. And when he goes to this new country, ಇನ್ನು ಹೊಸ ದೇಶಕ್ಕೆ ಅವನು ಹೋದಾಗ, Kadesh and Shur, ಅವನು ಕಾದೇಶಿಗೂ ಮತ್ತೆ ಶೂರಿಗೂ ಹೋಗುವಾಗ, he was so scared that Amalekians will steal his wife. ಅವನಿಗೆ ಮತ್ತೆ ಭಯ ಆಯ್ತು, ಏನಂದ್ರೆ ಈ ಅಮಲೇಖ್ಯದವರು ಮತ್ತೆ ನನ್ನ ಹೆಂಡತಿಯನ್ನ ಅವ್ರು ತಗೋಬಹುದು ಅನ್ನೋ ಭಯ ಅಬ್ರಾಮನಿಗೆ ಮತ್ತೆ. He does the same mistake again. He tells his wife, tell them that you are my sister. ಅವನು ಮತ್ತೆ ಅದೇ ತಪ್ಪನ್ನ ಮಾಡ್ತಾನೆ, ಹೇಳ್ತಾನೆ ಏನಂದ್ರೆ ಅವ್ರಿಗೆ ಹೇಳು, ನಾನು ನನ್ನ ತಂಗಿ ಅಂತ ಹೇಳು ಅಂತ. And finally there also God protects Sarah from the hands of Amalekis. ಆ ಅಮಲೇಖ್ಯದವರ ಕೈಯಿಂದ ದೇವರು ಮತ್ತೆ ಆ ಒಂದು ಸಾರಳನ್ನ ಕಾಪಾಡುವುದನ್ನ ನಾವು ನೋಡ್ತೇವೆ. God protects. ಅದು ದೇವರು ಅವರನ್ನ ಕಾಪಾಡುವುದನ್ನ ನಾವು ನೋಡ್ತೇವೆ. This is the repeated instance that we see in Abraham's life, that he keeps on failing in faith despite God reminding him that I will protect you. ಸೊ ದೇವರು ಅಬ್ರಾಮನಿಗೆ ಹೇಳಿದ್ರು, ನಾನು ನಿನ್ನನ್ನ ಕಾಪಾಡುತ್ತೇನೆ, ನಾನು ನಿನ್ನನ್ನ ಉದ್ಧಾರಿಸ್ತೇನೆ ಅಂತ. ಆದ್ರೂ ಕೂಡ ಅವನು ತಪ್ಪು ಮೇಲೆ ತಪ್ಪುಗಳನ್ನ ಮಾಡಿಕೊಂಡು ಅವನು ಹೋಗ್ತಾ ಇರ್ತಾನೆ. Spiritual maturity is a process. ನಮ್ಗೆ ಆತ್ಮಿಕವಾದ ಒಂದು ಜ್ಞಾನ ನಮ್ಗೆ ಬರ್ಬೇಕು ಅಂದ್ರೆ ಅದು ಒಂದು ದಿನವೂ ಅದು ನಮ್ಗೆ It's not an instant transformation. ಅದು ನಮಗೆ ಒಂದೇ ಕ್ಷಣದಲ್ಲಿ ಆಗುವ ಒಂದು. You believed in Jesus, ನಾವು ಯೇಸು ಸ್ವಾಮಿನ ನಂಬಿದ್ದೇವೆ, immediately you will not become a perfect. ನಾವು ಯೇಸು ಸ್ವಾಮಿ ನಂಬಿದ ತಕ್ಷಣ ಎಲ್ಲವೂ ಕೂಡ ನಮ್ಗೆ ಸರಿ ಆಗೋದಿಲ್ಲ ಒಂದೇ ಕ್ಷಣದಲ್ಲಿ. It's a process. ಅದು ಸ್ವಲ್ಪವಾಗಿ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತೆ. But you have made your decision to follow him. ಯಾಕೆಂದ್ರೆ ನಾವು ಅವಾಗ್ಲೇ ನಾನು ಯೇಸು ಸ್ವಾಮಿನ ನಾನು ಹಿಂಬಾಲಿಸ್ತೇನೆ ಎಂಬ ಒಂದು ನಾವು ನಿರ್ಧಾರವನ್ನು ನಾವು ತೆಗೆದುಕೊಂಡು, You obeyed his call. ದೇವರು ಕರೆದ ಒಂದು ಕರೆಯುವಿಕೆಯನ್ನ ನಾವು ವಿಧೇಯರಾಗಿದ್ದೇವೆ. But the transformation comes to you on a process. ಆದ್ರೆ ನಮ್ಮ ಜೀವಿತದಲ್ಲಿ ಆಗುವ ಬದಲಾವಣೆಗಳು ದಿನವೂ ನಮ್ಮ ಜೀವಿತದಲ್ಲಿ ಆಗ್ತಾ ಇರ್ತದೆ. That is a reminder Abraham's life gives to us. ಅದು ನಮಗೆ ಅಬ್ರಾಮನ ಜೀವಿತದಿಂದ ನಮಗೆ ಕೊಡುವ ಒಂದು ಕಾರ್ಯವಾಗಿದೆ. Still God calls him, he is a righteous. ಯಾಕೆಂದ್ರೆ ದೇವರು ಮತ್ತೆ ಅವನನ್ನ ಕರೀತಾ ಇದ್ದಾರೆ, ನೀನು ನೀತಿವಂತನೆಂದು. After all he goofed up, after all he failed in many tests of God, God finally calls him, you are a righteous man. ಅವನು ಎಷ್ಟೋ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡಿದ್ರು ಕೂಡ ದೇವರು ಅವನನ್ನ ಏನಂತ ಕರೀತಾ ಇದ್ದಾರೆ ಅಂದ್ರೆ, ನೀನು ನೀತಿವಂತನು ಅಬ್ರಾಮನೆ ಅಂತ ಹೇಳ್ತಾ ಇದ್ದಾರೆ. How is it possible? ಅದು ಯಾವ ರೀತಿ ಸಾಧ್ಯವಾದ ಕಾರ್ಯ? Because the transformation happens on the way of walking with the Lord. ಆ ಒಂದು ಬದಲಾವಣೆಗಳು ನಮ್ಮ ಜೀವಿತದಲ್ಲಿ ಆಗೋದೇನೆಂದ್ರೆ ದೇವರೊಟ್ಟಿಗೆ ನಾವು ನಡೆಯುವುದನ್ನ ನಾವು ನೋಡುವಾಗ. If you think, no, I have believed in Jesus, ನಾವು ಅನ್ಕೋಬಹುದು, ನಾನು ಯೇಸು ಸ್ವಾಮಿನ ನಾನು ನಂಬಿದ್ದೇನೆ, but nothing is so
dramatic happening. ಓ ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ಆದ್ರೆ ಯಾವುದೋ ಒಂದು ದೊಡ್ಡ ಕಾರ್ಯ ನನ್ನ ಜೀವಿತದಲ್ಲಿ ನಡೀತಿಲ್ವಲ್ಲ ಅಂತ ನಾವು ಅನ್ಕೋಬಹುದು. The miracle that you are expecting. ಅಥವಾ ನಾವು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನ ನಾವು ಎದುರು ನೋಡ್ತಾ ಇರ್ಬೋದು. But Abraham had to wait a long ways to get a child. ಆದ್ರೆ ಅಬ್ರಾಮನ ಅವನ ಜೀವಿತದಲ್ಲೂ ಕೂಡ ಅವನಿಗೆ ಒಂದು ಮಗುವನ್ನ ಪಡೆಯುವುದಕ್ಕೋಸ್ಕರ ಅವನು ಅನೇಕ ವರ್ಷಗಳು ಅವನು ತಾಳ್ಮೆಯಿಂದ ದೇವರಲ್ಲಿ Finally God came to Abraham and Sarah and said, you are now ready to bear a child. ಆದ್ರೆ ಮತ್ತೆ ದೇವರು ಬಂದು ಅಬ್ರಾಮ ಸಾರನಿಗೆ ಹೇಳ್ತಾರೆ, ನೀನು ಇವಾಗ ನೀನು ಮಗುವನ್ನ ಅಡಿಲಿಕ್ಕೆ ನೀನು ತಯಾರಾಗಿದ್ದೀಯಾ. And when God said that, ಆಗ ದೇವರು ಅವ್ರಿಗೆ ಹೇಳುವಾಗ they were both laughing. ಅವರಿಬ್ರು ಕೂಡ ನಗ್ತಾ ಇದ್ರು. They were both, laughing at God's word. ಅವರು ದೇವರು ಹೇಳುವ ಪದಗಳಿಗೆ ಅವ್ರಿಗೆ ನಗು ಬರ್ತಾ ಇದೆ. Because ಯಾಕೆಂದ್ರೆ they have a disbelief. ಅವ್ರಿಗೆ ಮತ್ತೆ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. Now there is no strength in my body. ನಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಬಲ ನಮ್ಮಲ್ಲಿ ಇಲ್ಲ. ನಮ್ಮ ಒಂದು Abraham says, I am 100 years old already. ದೇವರೇ ನಾನು 100 ವರ್ಷದವನಾಗಿದ್ದೇನೆ ಇವಾಗ. Now you think you will give me a child? ನೀನ್ ಈಗ ಅನ್ಕೊಳ್ತೀಯ ನನಗೆ ಮಗು ಕೊಡ್ತೀಯ ಅಂತ. Abraham hearing from a room, she is laughing. ಅಬ್ರಾಮನ್ನು ಕೇಳ್ಕೊಡ್ತಾ ಇದ್ದೇನೆ, ತನ್ನ ಹೆಂಡತಿ ಸಾರಳು ಕೂಡ ನಗ್ತಾ ಇದ್ದಾಳೆ. Why? ಯಾಕೆಂದ್ರೆ what God is doing is beyond our ability, what we can understand. ಯಾಕೆಂದ್ರೆ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದಂತ, ಗ್ರಹಿಸಲಿಕ್ಕೆ ಆಗದಂತ ಕಾರ್ಯವನ್ನ ದೇವರು ಮಾಡುವಂತನಾಗಿದ್ದಾನೆ. God is so strange in some ways. ಯಾಕೆಂದ್ರೆ ದೇವರು ಮಾಡುವ ಕಾರ್ಯಗಳು ಒಂದು ರೀತಿ ಒಂದು ವಿಚಿತ್ರವಾಗಿರ್ತದೆ. Because ಯಾಕೆಂದ್ರೆ He does things when you totally lose your strength. ನೀವು ನಿಮ್ಮ ಶಕ್ತಿಯನ್ನ ಕಳ್ಕೊಂಡು ನನಗೆ ಯಾವುದೇ ಬಲ ಇಲ್ಲ ಅನ್ನೋ ದೇವ್ರ ಹತ್ರ ಕೇಳಲಿಕ್ಕೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ He will do. ಆ ದೇವರು ಕಾರ್ಯ ಮಾಡುತ್ತೆ. When you have strength, ನಿಮ್ಗೆ ಯಾವಾಗ ಶಕ್ತಿ ಇರ್ತದೆ, you will try many ways. ಯಾಕೆಂದ್ರೆ ನೀವೇ ಪ್ರಯತ್ನ ಪಡ್ತಾ ಇರ್ತೀರಾ, ನಾನು ಈ ರೀತಿಯಾಗಿ ನಾನು ಮುಂದೆ ಬರ್ಬೇಕು, ಆ ರೀತಿಯಾಗಿ ಅಂತ ನಾವು ಅನ್ಕೊಡ್ತೇವೆ. Look at Abraham. ಆದ್ರೆ ಅಬ್ರಾಮನನ್ನ ನೋಡುವಾಗ Abraham did the same way. ಅಬ್ರಾಮನು ಅದೇ ರೀತಿ ಅವನು ಮಾಡುವುದನ್ನ He was walking in the ways of the Lord. ಅವನು ದೇವರ ಮಾರ್ಗದಲ್ಲಿ ಅವನು ಹೋಗ್ತಾ ಇದ್ದನು. But he was trying all that he can able to try. ಆದ್ರೂ ಕೂಡ ಅವನು ನಾನೇನ್ ಮಾಡಬಲ್ಲೆ ಅನ್ನೋದನ್ನ ಕೂಡ ಅವನು ಮಾಡ್ತಾ ಇರ್ತಾನೆ. He is trying through his servant. ಅವನು ಅವನ ಒಂದು ಕೆಲಸದ ಆಳ ಜೊತೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ to get a child. ಮಗುವನ್ನು ಹೇಗಾದ್ರೂ ನಾನು He is trying with his servant to get a child. ಅವನ ಒಂದು ಕೆಲಸದ ಆಳ ಜೊತೆ ಅವನು ಹೇಗಾದ್ರೂ ಮಾಡಿ ಮಗುವನ್ನ ನಾವು ಹೊಂದಬೇಕು ಅಂತ ಅವನು ಪ್ರಯತ್ನಿಸ್ತಾನೆ. But God says no, that's not my plan. ಆದ್ರೆ ದೇವರು ಹೇಳೋದೇನಂದ್ರೆ ಅವ್ಯಾವು ಕೂಡ ನನ್ನ ಒಂದು ಕಾರ್ಯಗಳಲ್ಲ. They are not my child which I want to give to you. ಅವರು ನನ್ನ ಮಕ್ಕಳಲ್ಲ, ನಾನು ಅವರನ್ನ ನಿನ್ನ ಜೀವಿತದಲ್ಲಿ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. And they are not my plans for you. ಅದು ನನ್ನ ಒಂದು ಉತ್ತೇಜನ ನಿನಗಲ್ಲ. My plans, ನನ್ನ ಒಂದು ಉತ್ತೇಜನ ಏನಂದ್ರೆ different. ಅದು ಬದಲಾವಣೆ ಆಗಿದೆ. And you will able to see that when you totally surrender and you feel you are now unable to do anything. ನೀನು ನಿನ್ನ ಸಂಪೂರ್ಣವಾಗಿ ನಿನ್ನನ್ನ ನೀನು ನನಗೆ ಸಮರ್ಪಿಸಿಕೊಂಡು ನೀನು ಹೇಳ್ಬೇಕು, ನನಗೇನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ನನ್ನಲ್ಲಿ ಯಾವ ಬಲವು ನನ್ನಲ್ಲಿಲ್ಲ. God expects that point in us also. ನಮ್ಮ ಜೀವಿತದಲ್ಲೂ ಕೂಡ ಆ ಒಂದು ಪರಿಸ್ಥಿತಿಯಾದ ಒಂದು ನಂಬಿಕೆ, ಆ ಒಂದು ಭಾವನೆ ನಮ್ಮಲ್ಲಿ ಬರೋದನ್ನ ದೇವರು Just like Abraham. ಅಬ್ರಹಾಮನ ರೀತಿಯಲ್ಲಿ, Lord, I am 100 years old. ದೇವರೇ ನಾನು 100 ವರ್ಷದವನಾಗಿದ್ದೇನೆ. I give up my desire now. ನನಗಿರುವ ಎಲ್ಲ ಆಸೆಯನ್ನ ನಾನು ಬಿಟ್ಕೊಟ್ಟಿದ್ದೇನೆ. I give up my desire of having a child. ನನಗೆ ಮಗುವನ್ನ ಪಡ್ಕೋಬೇಕು ಅನ್ನೋ ಆಸೆನೇ ನಾನು ಕಳ್ಕೊಂಡಿದ್ದೇನೆ. But God says no. It's not too late for me. ಆದ್ರೆ ದೇವರು ಹೇಳ್ತಿರೋದು ಅಂದ್ರೆ ನನಗೆ ಅದು ಇನ್ನು ದೂರವಾಗಿಲ್ಲ. In us also there are a lot of us, we try to fix our life and our problem. ನಾವು ಕೂಡ ಅನೇಕ ಸಾರಿ ನಮ್ಮ ಒಂದು ತೊಂದರೆಗಳನ್ನ ನಾವು ಸರಿಪಡಿಸ್ಬೇಕು, ಹೇಗಾದ್ರೂ ಮಾಡಿ ಅಂತ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. You are trying with your ability. ಯಾಕೆಂದ್ರೆ ನಾವು ನಮ್ಮ ಶಕ್ತಿಯನ್ನೇ ನಾವು ಉಪಯೋಗಿಸಿ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. You are trying with your energy. ನಮ್ಮ ಶಕ್ತಿಯಿಂದ ನಾನು ಹೇಗಾದ್ರೂ ಸರಿಪಡಿಸ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. God is patiently waiting for you. ಆದ್ರೆ ದೇವರು ತಾಳ್ಮೆ ಉಳ್ಳವರಾಗಿ ನಮ್ಮನ್ನ ಕಾಯ್ತಾ ಇದ್ದಾರೆ. He is waiting for you. ಆದ್ರೆ ದೇವರು ನಮಗೋಸ್ಕರ ಕಾಯ್ತಾ ಇದ್ದಾನೆ. Why? ಯಾಕೆಂದ್ರೆ You will completely, when you give up on yourself and when you come to me. ನೀವು ನಿಮ್ಮ ಪ್ರಯತ್ನವನ್ನ ಮಾಡಿ ನನಗೆ ಆಗ್ತಾ ಇಲ್ಲ ಅಂತ ಯಾವಾಗ ನನ್ನ ಹತ್ರ ಬರ್ತೀರೋ, when God says now it's my turn, ಅವಾಗ ದೇವರು ಹೇಳ್ತಾರೆ, ಏನಂದ್ರೆ ಈಗ ನನ್ನ ಒಂದು ಸಮಯ, I will show you who I am.
ನಾನು ಯಾರು ಅಂತ ಈಗ ನಾನು ನಿನಗೆ ತೋರಿಸ್ತೇನೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. Greatest miracle God did to Abraham. ದೊಡ್ಡ ಒಂದು ಆಶೀರ್ವಾದವನ್ನು ಅಬ್ರಾಮನ ಜೀವಿತದಲ್ಲಿ ದೇವರು ಮಾಡೋದನ್ನ ನಾವು When Abraham was 100 years old, ಅಬ್ರಹಾಮನು 100 ವರ್ಷದವನಾಗಿದ್ದಾಗ God gave him a child. ಆತನು ಅವನಿಗೆ ಮಗುವನ್ನ ಕೊಡುವುದನ್ನ ನಾವು ನೋಡ್ತೇವೆ. The world cannot understand. ಈ ಒಂದು ಪ್ರಪಂಚವು ಅದನ್ನ ಅರ್ಥ ಮಾಡ್ಲಿಕ್ಕೂ ಗ್ರಹಿಸ್ಲಿಕ್ಕೂ ಆಗದ ಕಾರ್ಯ. Nobody can believe it. ಯಾರು ಕೂಡ ನಂಬಲಿಕ್ಕಾಗದ ಒಂದು ಕಾರ್ಯವಾಗಿದೆ. God brought that miracle in his life. ಆ ಒಂದು ದೊಡ್ಡ ಅದ್ಭುತ ಕಾರ್ಯಗಳನ್ನ ದೇವರು ಅಬ್ರಾಮನ ಜೀವಿತದಲ್ಲಿ. But you know what? Still God has some kind of feelings towards Abraham to test him. Does he really believe me? ಆದ್ರೂ ಕೂಡ ದೇವರಿಗೆ ಒಂದು ಯೋಚನೆ ಇದೆ ಅಂದ್ರೆ ಇವ್ನು ನಿಜವಾಗ್ಲೂ ನನ್ನನ್ನ ನೆನ್ಪ್ತಾ ಇದ್ದಾನ ಅಂತ ಹೇಗಾದ್ರೂ ಅವನನ್ನ ಟೆಸ್ಟ್ ಮಾಡ್ಬೇಕು. And in chapter 22, 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, God says, now you give your son back to me. ಈಗ ದೇವ್ರು ಹೇಳ್ತಾ ಇದ್ದಾರೆ ಏನಂದ್ರೆ ನಾನು ನಿನಗೆ ಮಗನನ್ನ ಕೊಟ್ಟಿದ್ದೇನೆ, ಆ ಮಗನನ್ನ ನನಗೆ ಹಿಂತಿರುಗಿ ಕೊಡು ಅಂತ ಕೇಳ್ತಾರೆ. Which is a very, very tough thing, right? ಅದು ತುಂಬಾ ಒಂದು ಕಷ್ಟಕರವಾದ ಒಂದು ಸಂಗತಿ ಆಗಿರ್ತದೆ. He waited for 100 years. ಅವನು 100 ವರ್ಷಗಳ ಕಾಲ ಒಂದು ಮಗುಗಾಗಿ ಅವನು ಕಾದಿದ್ದಾನೆ. And finally he gave up on that desire. ಆ ಒಂದು ಆಸೆಯನ್ನೇ ಅವನು ಕಳ್ಕೊಂಡಿದ್ದಾನೆ. And God says, now I give you. ದೇವರು ಹೇಳಿದ್ರು ಈಗ ನಾನು ನಿನಗೆ ಮಗುವನ್ನು ಕೊಡ್ತೇನೆ ಎಂಬುದಾಗಿ. Then God, after he grew up, he become a young adult. God says, give that child back to me. ಆ ಮಗನು ಬೆಳೆದು ಒಂದು ಸ್ವಲ್ಪ ದೊಡ್ಡವನಾದಾಗ ಇವಾಗ ದೇವ್ರು ಹೇಳ್ತಾ ಇದ್ದಾರೆ ನಿನ್ನ ಮಗನನ್ನ ನನಗೆ ಕೊಡು ಅಂತ. His God is playing. ದೇವ್ರು ನಿಜವಾಗ್ಲೂ ಅಬ್ರಾಮನ ಜೀವಿತದಲ್ಲಿ ಆಟ ಆಡ್ತಾ ಇದ್ದಾರೆ ದೇವ್ರು. But Abraham now tasted God enough. ಆದ್ರೆ ಅಬ್ರಾಮನು ಅನೇಕ ರೀತಿಯಲ್ಲಿ ದೇವರನ್ನ ಅವನು ತಿಳ್ಕೊಂಡಿದ್ದಾನೆ. And now Abraham says, Lord, I'm ready to give back my son. ಆದ್ರೆ ಅಬ್ರಾಮನ್ ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಿನಗೆ ನನ್ನ ಮಗನನ್ನ ಹಿಂತಿರುಗಿ ಕೊಡುತ್ತೇನೆ ಅಂತ ಅವನು ಹೇಳ್ತಾನೆ. And when he made that decision, ಅವನು ಯಾವಾಗ ಆ ಒಂದು ನಿರ್ಧಾರವನ್ನು ಅವನು ಮಾಡ್ತಾನೆ, and when he was not afraid to give back the child that God gave him, ಅವನಿಗೆ ಯಾವುದೇ ರೀತಿಯಾದ ಭಯವಿಲ್ಲದೆ ದೇವರು ಕೊಟ್ಟಿರುವ ಈ ಒಂದು ಮಗನನ್ನ ನಾನು ಕೊಡುತ್ತೇನೆ ಅನ್ನೋ ಒಂದು ನಿರ್ಧಾರ ಅವನು ಮಾಡ್ತಾನೆ. God says, ಆದ್ರೆ ದೇವರು ಅವಾಗ ಹೇಳ್ತಾರೆ ಏನಂದ್ರೆ, stop. ಈಗ ನಿಲ್ಲಿಸು. Now I believe you really truly believe. ಈಗ ನಾನು ನಂಬ್ತೇನೆ, ನೀನು ನಿಜವಾಗ್ಲೂ ನನ್ನನ್ನ 100% ನಂಬ್ತೀಯ ಅಂತ. Then God calls him, you are righteous. ಅವಾಗ ದೇವರು ಅಬ್ರಾಮನನ್ನ ಕರೀತಾರೆ, ನೀನು ನಿಜವಾಗ್ಲೂ ನೀತಿವಂತನಾಗಿದ್ದೀಯಾ, You are really righteous. ನೀನು ನಿಜವಾಗ್ಲೂ ನೀತಿವಂತನು. You are the father of everyone's faith. ಅವಾಗ ದೇವ್ರು ಹೇಳ್ತಾರೆ ಏನಂದ್ರೆ, ನೀನು ಎಲ್ಲರ ನಂಬಿಕೆಗೆ ನೀನು ತಂದೆ ಆಗಿದ್ದೀಯ. His faith suddenly did not instantly come as a model for us. ನಾವು ನೋಡ್ಬೋದು ಅಬ್ರಾಮನ ನಂಬಿಕೆ ಒಂದು ಕ್ಷಣದಲ್ಲಿ ತಕ್ಷಣ ಅದು ಬಂದಿತ್ತು ಅಂತ ನಾವು ನೋಡಕ್ ಆಗೋದಿಲ್ಲ. And he is our model, not as a very special flawless model. ಮಾದರಿ ನಮಗೆ ತಪ್ಪಿಲ್ಲದೆ ಇರುವ ಮಾದರಿಯಾಗಿ ನಮಗೆ ಇಲ್ಲ. It is also has a flaw. ಅದರಲ್ಲಿ ಅದರ ನಂಬಿಕೆಯಲ್ಲಿ ಕೂಡ ಅನೇಕ ತಪ್ಪುಗಳು ನಾವು ಕಾಣಬಹುದು. But God says, now after he has transformed him in his process of walking with the Lord, God calls him, you are righteous. ಅವನು ಎಲ್ಲಾ ವಿಧದಲ್ಲೂ ಕೂಡ ದೇವರನ್ನು ಅವನನ್ನ ಬದಲಾವಣೆ ಮಾಡಿ ಇವಾಗ ದೇವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನೀನು ನಿಜವಾಗ್ಲೂ ನಂಬಿಕೆ ಇಟ್ಟಿರುವ ಮನುಷ್ಯನು ಅಂತ ದೇವ್ರು ಹೇಳ್ತಾರೆ. That's why I like to see him. He is also our imperfect leader. ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಹೇಳಲಿಕ್ಕೆ ಏನಂದ್ರೆ, ಅವನು ಕೂಡ ನಮಗೆ ಒಂದು ದೃಢವಿಲ್ಲದ ನಂಬಿಕೆ ಇಲ್ಲದ ಒಬ್ಬ ನಾಯಕನಾಗಿ ನಮ್ಮ ಜೀವಿತದಲ್ಲಿದ್ದಾನೆ. And he is our great model. ಏಕೆಂದ್ರೆ ಅವನು ದೊಡ್ಡ ಮಾದರಿಯಾಗಿದ್ದಾನೆ. Today if you feel I am also stumbling, ಸೊ ಒಂದ್ ವೇಳೆ ನಾವು ಕೂಡ ಇವತ್ತು ಅನ್ಕೋಬಹುದು, ಹೌದು ನನ್ನ ನಂಬಿಕೆಗೂ ಕಷ್ಟ ಇದೆ, ನನಗೂ ಕೂಡ ಭಯ ಆಗ್ತಿದೆ ಅಂತ ನಾವು ಅನ್ಕೊಳ್ಳೋದಾಗ, and if you feel that when pressure comes my faith is wavering, ಸೊ ನೀವು ಒಂದ್ ವೇಳೆ ಅನ್ಕೋಬಹುದು, ಹೌದು ನನ್ನ ಜೀವಿತದಲ್ಲಿ ಕಷ್ಟಗಳು ಒತ್ತಡಗಳು ಬರುವಾಗ ನನ್ನ ನಂಬಿಕೆಗೆ ಅದು ಯಾವಾಗ್ಲೂ ಅಲ್ಲಾಡುತ್ತಾ ಇದೆ ಅಂತ ನಾವು ಅನ್ಕೊಳ್ಳೋದೇ ಆದ್ರೆ, when fear comes I am running away, I am so scared, ನನಗೆ ಭಯ ಬಂದಾಗ ನಾನು ಓಡಿ ಹೋಗ್ತೇನೆ ಯಾಕೆಂದ್ರೆ ನನಗೆ ಭಯ ಆಗ್ತದೆ ಅಂತ, and when there is a need I am unable to believe in Jesus, ನನಗೆ ಕೊರತೆಗಳಿದ್ದಾಗ ಯೇಸು ಸ್ವಾಮಿನ ನಂಬೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ನೀವು ಹೇಳಬಹುದು. When you are in a great pain,
You may have a trouble to believe in Jesus. ನಮ್ಗೆ ಒಂದು ದೊಡ್ಡ ಒಂದು ತೊಂದರೆಯಲ್ಲಿ ನಾವು ನೋವಿನಲ್ಲಿ ಇರುವಾಗ ನನಗೆ ದೇವರನ್ನ ನಂಬಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಹೇಳ್ಕೊಳ್ಳುವಾಗ, There are people still, they say, Lord, Pastor, I've been praying, but God is not healing my sickness. ನಾವು ಒಬ್ಬೊಬ್ರು ಹೇಳ್ತಾರೆ ಏನಂದ್ರೆ, ದೇವ್ರೆ ನಾನು ಎಷ್ಟೋ ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪಾಸ್ಟರ್, ಆದ್ರೆ ಇದು ನನಗೆ ಗುಣ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. It's a painful. ಇದು ನಿಜವಾಗ್ಲೂ ಕಷ್ಟಕರವಾದ ವಿಷಯ. But you know that you are not alone. ಆದ್ರೆ ನಮ್ಗೇನೋ ಒಂದು ವಿಷಯ ತಿಳ್ಕೊಬೇಕಂದ್ರೆ ನಾವು ಒಬ್ಬರೇ ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. Our model is Abraham. ನಮ್ಮ ಒಂದು ಮಾದರಿಯೇ ಅಬ್ರಾಮನಾಗಿದ್ದಾನೆ. He had all these problems. ಈ ಎಲ್ಲ ತೊಂದರೆಗಳು, ನಾವೇನು ಸಮಸ್ಯೆಗಳನ್ನ ಅನುಭವಿಸ್ತೇವೆ ಅವೆಲ್ಲ ತೊಂದರೆಗಳು, He had the same struggle to believe in God. ಇದೇ ರೀತಿಯಾದ ಒಂದು ಸಮಸ್ಯೆ ಅವನಲ್ಲೂ ಇತ್ತು, ದೇವರನ್ನ ಸಂಪೂರ್ಣವಾಗಿ ನಂಬಲಿಕ್ಕೆ. His belief had a lot of ups and downs. ಅವನ ನಂಬಿಕೆಯು ಕೂಡ ಮೇಲೆ ಕೆಳಗೆ ಇರುವುದನ್ನ ನಾವು ನೋಡ್ತೇವೆ. But know that ಆದ್ರೆ ಒಂದನ್ನ ನಾವು ತಿಳ್ಕೊಬೇಕೇನಂದ್ರೆ, despite in his unfaithfulness, God remained faithful. ಅವನು ಅಪ್ಪ ನಂಬಿಗಸ್ತನಾಗಿದ್ರು ಕೂಡ ದೇವರು ಅವನ ಚಿತ್ತದಲ್ಲಿ That's what we ನಂಬಿಗಸ್ತನಾಗಿದ್ದಾನೆ. read in Timothy also. When we are unfaithful, God remains faithful. ನಾವು ತಿಮೋಥಿಯದ ಬರೆದ ಒಂದು ಪತ್ರಿಕೆಯಲ್ಲಿ ನೋಡಬಹುದು, ನಾವು ಅಪನಂಬಿಗಸ್ತರಾಗಿದ್ರು ಕೂಡ ದೇವರು ನಮಗೆ If ನಂಬಿಗಸ್ತರಾಗಿ. you are struggling in your faith today, ಇವತ್ತೇನಾದ್ರೂ ಒಂದ್ ವೇಳೆ ನಿಮ್ಮ ನಂಬಿಕೆಯಲ್ಲಿ ನೀವು ಕಷ್ಟ ಪಡುತ್ತಿದ್ರೆ, there is a hope for you. ಆದ್ರೆ ನಮಗೊಂದು ನಿರೀಕ್ಷೆ ಇದೆ, ಏನಂದ್ರೆ God remains faithful. ಯಾಕಂದ್ರೆ ದೇವರು ನಂಬಿಗಸ್ತನಾಗಿ ನಮ್ಮ ಜೀವಿತದಲ್ಲಿ He strengthens your faith. ನಮ್ಮ ನಂಬಿಕೆಯನ್ನ ದೇವರು ಬಲಪಡಿಸುತ್ತಾನೆ. And He is with you. ದೇವರು ನಮ್ಮ ಜೊತೆ ಇದ್ದಾನೆ. You may be falling down. ನಾವು ಬಿದ್ದು ಹೋಗ್ತಾ ಇರ್ಬೋದು. You may be having weakness in your faith. ನಮ್ಮ ಒಂದು ನಂಬಿಕೆಯಲ್ಲಿ ನಮಗೆ ಬಲ ಇಲ್ಲದಾಗಿ ನಮ್ಗೆ ಅನಿಸಿರ್ಬೋದು. But know that ಆದ್ರೆ ನಾವು ಒಂದನ್ನ ತಿಳ್ಕೊಬೇಕೇನಂದ್ರೆ, God did not leave you alone. ದೇವರು ನಮ್ಮನ್ನ ಒಬ್ಬಂಟಿಗರಾಗಿ ಮಾಡುವ, He hasn't forsaken you. ನಮ್ಮನ್ನ ದೇವರು ಬಿಟ್ಕೊಟ್ಟಿಲ್ಲ. He is with you. ನಮ್ಮ ಜೊತೆ ದೇವರು ಯಾವಾಗಲೂ ಇರುವ ದೇವರಾಗಿದೆ. He is walking with you. ನಮ್ಮ ಜೊತೆ ದೇವರು ನಮ್ಮ ನಡೆಯುತ್ತಾ ಇದ್ದಾನೆ. And He's just waiting for you to call upon Him and say, Lord, I am done. ದೇವರು ಕಾಯ್ತಾ ಇದ್ದಾನೆ, ದೇವರೇ ನನಗೆ ಆಗ್ತಾ ಇಲ್ಲ, ನನಗೆ ಮುಗಿದೋಯ್ತು ಅಂತ ನೀವು ಹೇಳೋದನ್ನ ದೇವರು ಕಾಯ್ತಾ ಇದ್ದಾನೆ. When you say that, ಆ ಮಾತನ್ನ ನಿಮ್ಮ ಬಾಯಲ್ಲಿ ಹೇಳುವಾಗ He will take control. ದೇವರು ಆತನ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡು And He will do things. ಆತನು ಕಾರ್ಯವನ್ನ ಮಾಡುತ್ತಾನೆ. Are you ready to give your life to God? ಈ ದಿನದಲ್ಲಿ ನಮ್ಮ ಒಂದು ಜೀವಿತವನ್ನ ದೇವರ ಕೈಗೆ ಒಪ್ಪಿಸ್ಕೊಂಡು ನೀವೆಲ್ಲರೂ ಸಿದ್ಧರಾಗಿದ್ದೀರಾ? Are you ready to say to God, God, my faith is not so sufficient, ಈ ದಿನದಲ್ಲಿ ನಾವು ಹೇಳಲಿಕ್ಕೆ ಸಿದ್ಧರಾಗಿದ್ದೀರಾ, ದೇವರೇ ನನ್ನ ನಂಬಿಕೆ ನನಗೆ ಸಾಲದು, but I believe in you, you can do wonders. ಆದ್ರೆ ನಾನು ನಂಬಿದ್ದೇನೆ ದೇವರೇ, ನೀನು ಅದ್ಭುತ ಕಾರ್ಯಗಳನ್ನ ಮಾಡುವ ದೇವರು. And He will say, God says, yes, this is my turn. I'll make your life an example, perfect for your family, for your friends, for people to come in the future. ಸೊ ಇವಾಗ ನನ್ನ ಒಂದು ಸಮಯ ಬಂದಿದೆ, ನಿನ್ನ ಕುಟುಂಬಕ್ಕೆ, ನಿನ್ನ ಜೀವಿತಕ್ಕೆ, ನಿನ್ನ ಒಂದು ಮುಂದಿನ ಒಂದು ಭವಿಷ್ಯತ್ತು ಕೂಡ ನಾನು ನಿನ್ನ ಜೊತೆ ಇದ್ದು ನಡೆಸ್ತೇನೆ. And He will make you a model. ಯಾಕೆಂದ್ರೆ ದೇವರು ಅಬ್ರಾಮನನ್ನ ಯಾವ ರೀತಿ ಮಾದರಿಯಾಗಿ ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೋ, ನಿಮ್ಮನ್ನು ಕೂಡ ಅನೇಕ ಜನರಿಗೆ ಮಾದರಿಯಾಗಿರ್ತಾರೆ. And this is the time for us to say to God, God, I am done. Please work in my life. ನಾವು ಇದೇ ಸಮಯ, ಒಂದು ಸರಿಯಾದ ಸಮಯ ನಾವು ದೇವರಿಗೆ ಹೇಳೋದು, ದೇವರೇ ನನ್ನ ಒಂದು ಸಮಯ ಮುಗಿದಿದೆ, ನೀನು ನನ್ನ ಜೊತೆ ಬಂದು ಕಾರ್ಯಗಳನ್ನ ಮಾಡು ಅಂತ ಹೇಳಿ. Make my imperfectness as perfectness. ದೇವರೇ ನನಗಿರುವ ಒಂದು ಪರಿಪೂರ್ಣತೆ ಇಲ್ಲದ ಜೀವಿತವನ್ನ ನೀವು ಪೂರ್ಣತೆಯಾಗಿ ಮಾಡು ದೇವರೇ. Make my wavering faith as a strong faith. ನನಗೆ ದೃಢತೆ ಇಲ್ಲದ ನಂಬಿಕೆಯನ್ನ ನೀನು ಬಲವಾದ ನಂಬಿಕೆಯಾಗಿ ಮಾಡು ದೇವರೇ. And let's give this time to the Lord. ನಾವು ಈ ಒಂದು ಸಮಯವನ್ನ ನಾವು ದೇವರಿಗೆ ಒಪ್ಪಿಸಿಕೊಳ್ಳುವ.